ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಯೋಜನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಮುಗಿಸಿದಂಥ ಸಂಸ್ಥೆ ಇವಾಗ 4ನೇ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಮತ್ತೆ ಆಯೋಜನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಪ್ರತಿಯೊಂದು ತಂಡದ ಆಟಗಾರರಿಗೆ ಮತ್ತು ಈ ಕಾರ್ಯಕ್ರಮದ ವೀಕ್ಷಣೆ ಇರ್ತಕ್ಕಂಥ ಈ ಭಾಗದ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗೀರಥ ಯುವ ಸೇನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ. ಶ್ರೀಯುತ ರಾಜೇಂದ್ರ ಇವರ ಅಧ್ಯಕ್ಷತೆಯಲ್ಲಿ ಆನಂದ್, ಭಗೀರಥ ಮತ್ತು ರಘು, ಪುನೀತ್, ಮಾದಿ, ಮದನ್, ಸಂತು, ಅಪ್ಪು, ಸೂರಿ, ಅಜಯ್, ಬುಲ್ಲಾ ಇವರೆಲ್ಲರ ಒಂದು ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಜೊತೆಗೆ ಶಕೀಲ್ ಕೂಡ ಇಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಒಂದಷ್ಟು ಪ್ರೋತ್ಸಾಹ ಮತ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದೇವೆ. ವಿಲೇಜ್ ಬುಲ್ಸ್ ಬನ್ನಿ ಸರ್, ಬನ್ನಿ ಬೇಗ. ನೋಡಿ, 22 ನಿಮಿಷಗಳ ಒಂದು ಕಾಲಾವಕಾಶ ಇರುತ್ತೆ. ಆ ಮೊದಲ ಇನ್ನಿಂಗ್ಸ್ ಅದರಲ್ಲಿ ಮುಕ್ತಾಯ ಮಾಡಬೇಕಾಗುತ್ತೆ. ರಾಯಲ್ ಚಾಲೆಂಜರ್ಸ್ ಮತ್ತು ವಿಲೇಜ್ ಬುಲ್ಸ್ ಈ ಕಾರ್ಯಕ್ರಮದ 2ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ಟಾಸ್ ಅನ್ನು ಗೆದ್ದಂತ ತಂಡ ವಿಲೇಜ್ ಬುಲ್ಸ್ ಮೊದಲ ಬೌಲಿಂಗ್ ಪ್ರಕ್ರಿಯೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಆರಂಭಿಕ ಆಟಗಾರನ ಕಣಕ್ಕಿಳಿಸ್ತಾ ಇದ್ದಾರೆ. ಮೊದಲ ಪಂದ್ಯದ ಫಲಿತಾಂಶವನ್ನು ಗಮನಿಸಿ ಆರಂಭಿಕ ಹಂತದಲ್ಲಿ ದಾಂಡಿಗತ್ತವನ್ನು ಮಾಡಿರ್ತಕ್ಕಂಥ ತಂಡ ಪಂದ್ಯದ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. 2ನೇ ಪಂದ್ಯ ಅದ್ಯಾವ ರೀತಿಯ ಒಂದು ಫಲಿತಾಂಶ ಹೊರ ಬೀಳುತ್ತೆ ನೋಡಬೇಕಾಗಿದೆ. ಮೊದಲ ಎಸೆದ ಮಿಡ್ ಆಫ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ರಾಯಲ್ ಚಾಲೆಂಜರ್ಸ್ ಆಟಗಾರರು ದಾಖಲಿಸಿದ್ರು. ಆರಂಭಿಕ ಆಟಗಾರರಾಗಿ ಅಶ್ವಿನ್ ಮತ್ತು ದಾಮೋದರ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಪ್ರಸಾದ್ ಮತ್ತು ಚಿನ್ನು. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಸೀಮಾಲಕ್ಕೆ ಅವರ ಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್, ಷಟ್ಕ, 6 ಓಟದ ಸೇರ್ಪಡೆ. ಬಹಳ ಉತ್ತಮರಿತ ಒಂದು ಹೊಡೆತವನ್ನು ಇವಾಗ ಅಶ್ವಿನ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸಿನ ಮೊದಲ ಸಿಕ್ಸರ್ನ ಕೂಡ ಅಶ್ವಿನ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ಪ್ರಸಾದ್ ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಹೋಲ್ ಆಗಿ ಎಸೆಬಲ್ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೈಡಿಶ್ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. 8 ಫಾರ್ ನೋ ಲಾಸ್. ಸುಡು ಬಿಸಿಲಿನ ನಾಡು ಚಾಮರಾಜನಗರದಲ್ಲಿ 3 ದಿನಗಳ ಒಂದು ಕ್ರಿಕೆಟ್ ಹಬ್ಬ ಸಾಗ್ತಾ ಇದೆ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ ಮತ್ತೆ ದಾಖಲಿಸಿದ್ರು. ಪವರ್ ಪ್ಲೇ ಲಾಭ. ಬ್ಯಾಕ್ ಟು ಬ್ಯಾಕ್ ರಾಯಲ್ ಚಾಲೆಂಜರ್ಸಿನ ಆಟಗಾರ ಪಡ್ಕೊಳ್ತಾ ಇದ್ದಾರೆ. ಈ ಬೌಂಡ್ರಿ ಸಮೇತವಾಗಿ 14ಕ್ಕೆ ನೋ ಲಾಸ್. ರಾಯಲ್ ಚಾಲೆಂಜರ್ಸ್ ಮೊದಲ ಪವರ್ ಪ್ಲೇ ಓವರ್ ನಲ್ಲಿ 4 ಚೇಳುಗಳ ಮುಕ್ತಾಯಕ್ಕೆ 14ಕ್ಕೆ ನೋ ಲಾಸ್ ಆಟವನ್ನು ಆಡ್ತಾ ಇದ್ದಾರೆ. ಆರಂಭಿಕ ಆಟಗಾರ ದಾಮೋದರ್ ಮತ್ತು ಅಶ್ವಿನ್ ಬಹಳ ಉತ್ತಮರಿತ ಒಂದು ಆರಂಭವನ್ನು ಕೂಡ ಒದಗಿಸ್ತಾ ಇರ್ತಕ್ಕಂಥ ಆಟಗಾರರು. ವ್ಯವಸ್ಥಿತ ಕಾರ್ಯಕ್ರಮವನ್ನ ಈ ಭಾಗದ ಭಗೀರಥ ಯುವ ಸೇನೆ ಅನ್ನುವಂಥ ಒಂದು ಸಂಸ್ಥೆ ಬಹಳಷ್ಟು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಕೂಡ 3 ದಿನಗಳ ಕಾಲ ಹಗಲಿನ ಪಂದ್ಯಾಟವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4 ಅನ್ನುವಂಥ ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಉದರಿ ಆವರಿಸಿಕೊಂಡು ಬಿಸಬಲ್ಲ ಅಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನಗಳಿಗೆ ಸಫಲತೆ ಸಿಗ್ತಾ ಇಲ್ಲ. ಸದ್ಯ ಡಾಟೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದ ಪವರ್ ಪ್ಲೇ ಲಾಭವನ್ನು ಪಡೆಯಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು ಋಣಾಂತರವಾಗಿ ಬೀಳ್ತಾ ಇದೆ. ಹೈ ಲಿಫ್ಟ್ ಶಾಟ್ ಬಾರಿ ಏರಿಯಲ್ ರೂಟ್ ತನ್ಮೂಲಕ ಲಾಂಗ್ ಆಫ್ ಸಿಮಾರಿ ಕ್ಯಾಚಿನಲ್ಲಿ ಸುಲಭ ಕ್ಯಾಚ್. ರಾಯಲ್ ಚಾಲೆಂಜರ್ಸಿನ ಟ್ರಂಪ್ ಕಾರ್ಡ್ ಆಟಗಾರ ಫ್ರಂಟ್ ಲೈನ್ ಆಟಗಾರ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದ್ದಾರೆ. 14ಕ್ಕೆ 1 ಹಂತದ ಸಿಕ್ಸರ್ ಬೌಂಡ್ರಿಗಳ ಮುಖಾಂತರವಾಗಿ ಶುಭಾರಂಭವನ್ನು ಕಂಡುಕೊಂಡ ತಂಡ ಮೊದಲ ಓವರ್ನ ಕೊನೆಯ ಎಸೆತದಲ್ಲೇ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ದಾಮೋದರ್ ಬ್ಯಾಕ್ ಟು ದಿ ಪವೆಲಿಯನ್. ಎಂಡ್ ಆಫ್ ಓವರ್ ನಂಬರ್ 1. Score was on 14 for loss of 1 important wicket. Royal
ಚಾಲೆಂಜರ್ಸ್. ಅವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು ಮಲ್ಲೇಶ. 5 ಓವರ್ಗಳ ಪಂದ್ಯ, 20ರಿಂದ 22 ನಿಮಿಷಗಳ ಒಂದು ಕಾಲಾವಕಾಶ ಇರುತ್ತೆ. ಆರಂಭಿಕ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂಡ ವಿಲೇಜ್ ಬುಲ್ಸ್ ಆಟಗಾರರು ಇಮಿಡಿಯೇಟ್ಲಿ ಆ ಸಮಯಕ್ಕೆ ಸರಿಯಾಗಿ ಪಂದ್ಯವನ್ನು ಮುಗಿಸಿಕೊಡ್ಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದಾವೆ. ವ್ಯವಸ್ಥಿತ ಪಂದ್ಯ ಕೂಡಿದ ನೇರ ಪ್ರಸಾರದ ಹೊಣೆಯನ್ನು ಹೊತ್ತುಕೊಂಡು ಇವತ್ತು ಲೈವ್ ಬ್ರಾಡ್ಕಾಸ್ಟಿಂಗ್ ಟೀಮ್ ಆಗಿ ಬೆಂಗಳೂರಿನ CR7 ಅಫಿಷಿಯಲ್ ಚಾನಲ್ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು ದಾಖಲೆ ಕಾರ್ಯಕ್ರಮದ ಒಂದು ನೇರ ಪ್ರಸಾರವನ್ನು ಕೂಡ ಇದೇ ಸಂಸ್ಥೆ ಮಾಡಿತು. ಇದಾದ ನಂತರದ ಪಂದ್ಯ ನೋಡಿ, ಟೀಮ್ PRK ಸೋಲ್ಜರ್ಸ್ ಮತ್ತು ಸುಬೇದಾರ್ ಟೈಗರ್ಸ್ ಈ 2 ತಂಡದ ಆಟಗಾರ ಗಮನಕ್ಕೆ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ನಾವು. ಇಲ್ಲಿ ಸೆಕೆಂಡ್ ಅವರ್ ಮೊದಲ ಸೆತ ತನ್ಮೂಲಕ ಡೀಪ್ ಫೈನ್ ಲೆಗ್ ಏರಿಯಾದಲ್ಲಿ ಬೌಂಡ್ರಿ ದಾಖಲಿಸಿದ್ರು. ಈ ಬೌಂಡ್ರಿ ಸಮೇತವಾಗಿ 18ಕ್ಕೆ ತಲುಪ್ತಾ ಇದೆ. 18ಕ್ಕೆ 1.1 ಓವರ್. ಅಶ್ವಿನ್ ಮತ್ತು ಮಲ್ಲೇಶ್ ಜೊತೆ ಆಗ್ತಾ ಇದ್ದಾರೆ. ಇವಾಗ ಅದಾವ ರೀತಿಯ ಒಂದು ಪಾರ್ಟ್ನರ್ಶಿಪ್ ಆಟವನ್ನು ಮುಂದುವರಿಸ್ತಾರೆ, ಕಾದು ನೋಡಬೇಕಾಗಿದೆ. ಸೆಕೆಂಡ್ ಓವರ್ ನಲ್ಲಿ ರಾಮು ವಿರಾಟ್ ಸಮಯಕ್ಕೆ ಸರಿಯಾಗಿ ಬ್ರೇಕ್ ಥ್ರೂ ಅನ್ನು ಕೊಡಬಲ್ಲಂತ ಒಂದು ಸಾಮರ್ಥ್ಯವನ್ನು ಹೊಂದಿದ್ರು ಕೂಡ ಇಲ್ಲಿ ರಾಯಲ್ ಚಾಲೆಂಜರ್ಸಿನ ಆಟಗಾರರನ್ನ ಯಾವ ರೀತಿ ಕಟ್ಟಿ ಹಾಕ್ತಾರೆ ಕಾದು ನೋಡಬೇಕಾಗಿದೆ. ವಿಸ್ತಾರವಾಗಿರ್ತಕ್ಕಂಥ ಕ್ರೀಡಾಂಗಣದ ಒಳಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮ ಬಹಳಷ್ಟು ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ರಾಮು 2ನೇ ಬಾರಿಗೆ ಸದ ಚೆಂಡು ತನ್ಮೂಲಕ ಡಿಫೆನ್ಸ್ ಮಾಡಬಲ್ಲ ಅಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ತಟ್ಟಿಮುಟ್ಟಿ ಆಡಬಲ್ಲ ಅಂತ ಲೆಕ್ಕಾಚಾರಗಳನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕನಾಗಿ ಕಣಕ್ಕಿಳಿದುಕೊಂಡು ಸಿಕ್ಸರ್ಗಳನ್ನು ದಾಖಲಿಸಿದ ಆಟಗಾರ 4 ಎಸೆಗಳ ಮುಂದೆ 11 ಓಟವನ್ನು ವೈಯಕ್ತಿಕವಾಗಿ ಕಲೆ ಹಾಕಿದಂತ ಅಶ್ವಿನ್ ಒಂದೆಡೆ ಆದ್ರೆ ಮತ್ತೊಂದೆಡೆ ಪಾರ್ಟಿಗೆ ಜಾಯ್ನ್ ಆದಂತ ಆಟಗಾರ ಮಲ್ಲೇಶ. ಸೆಕೆಂಡ್ ಓವರ್ 2 ಎಸೆತ ಮುಕ್ತಾಯ. 3ನೇ ಬಾರಿಗೆ ಎಸೆದ ಚೆಂಡು ತನ್ಮೂಲಕ ಬಹಳ ಸುತ್ತಮುತ್ತ ಎಸೆತ ಡಾಟೆಡ್ ಡೆಲಿವರಿ ಸೇರ್ಪಡೆ ಕಂಡುಕೊಳ್ತಾ ಇದೆ. ಪೇಸ್ ವೇರಿಯೇಷನ್ ಮಾಡ್ತಾ ಇದ್ದಾರೆ. ಚೆಂಡನ್ನದಷ್ಟು ನಿಧಾನಗತಿಯಾಗಿ ಎಸೆಯಬಲ್ಲಂತ ಪ್ರಯತ್ನವನ್ನು ರಾಮು ವಿರಾಟ್ ಮಾಡಿದ್ರು. ಆ ವಿಚಾರವೇ ಇವಾಗ ರಾಮುಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ. ಆರಂಭಿಕ ಹಂತದಲ್ಲಿ ಓವರ್ನ ಮೊದಲ ಒಂದು ಪವರ್ ಪ್ಲೇ ಓವರ್ ಅಲ್ಲಿ ಮೊದಲ ಅಗ್ರಸರದ ವಿಕೆಟ್ಸ್ ಅನ್ನು ಬಿಟ್ಟುಕೊಟ್ಟಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಸ್ವಲ್ಪ ಮಟ್ಟಿಗೆ ಜಾಣಮಯ ಇನ್ನಿಂಗ್ಸ್ ಅನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯ ಪಂದ್ಯ. ಈ ಭಾಗದ ಪ್ರತಿಷ್ಠಿತ 2 ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ತಟ್ಟಿಮುಟ್ಟಿ ಆಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಶಾಟ್ ಅಕ್ಷಾ ಕವರ್ಸ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ಅಶ್ವಿನ್ ದಾಖಲಿಸಿದ್ರು. ಈ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. 2ನೇ ದಶಕದ ಹೊಸಲಲ್ಲಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ರಾಮು ಅದ್ಯಾವ ರೀತಿಯಾಗಿ ಬ್ರೇಕ್ ಥ್ರೂ ಅನ್ನು ತಂದು ಕೊಡ್ತಾರೆ ನೋಡಬೇಕಾಗಿದೆ. 2 ಎಸೆತ ಇನ್ನೂ ಕೂಡ 1 ಓವರ್ ಬಾಕಿ ಉಳಿತಾ ಇದೆ. 5ನೇ ಚೆಂಡಿಗಾಗಿ ಮತ್ತೆ ರಾಮು. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಎಸೆತ ಕಾನ್ಬ್ಯಾಗ್ ಒಂದಷ್ಟು ಬಲವಾದ ಮನವಿಗಳು ಬರ್ತಾ ಇದೆ. ತೀರಾ ಕ್ಲೋಸ್ ಕಾಲ್. ನಿರ್ಣಾಯಕರಿಂದ ಇವಾಗ ಪುರಸ್ಕೃತ ಲಭಿಸ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಓವರ್ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. 19ರಲ್ಲೇ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಸುಂದರತೆಯ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2 ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಆ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2 ಆಗಿದ್ರೆ ಪತನ ಕಂಡಂತ ಉದಾರಿಗಳ ಸಂಖ್ಯೆ 1. ತಡ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. And a 4 number 2 score was on 19 for loss of an important wicket. Royal
ಚಾಲೆಂಜರ್ಸ್. ಇವತ್ತು ಆರಂಭವನ್ನು ಕಂಡಿರ್ತಕ್ಕಂಥ ಕಾರ್ಯಕ್ರಮ ನಾಳೆ ಕೂಡ ಮುಂದುವರಿಕೆಯನ್ನು ಪಡ್ಕೊಳ್ಳುತ್ತೆ. ಈ ಕಾರ್ಯಕ್ರಮದ ಅಂತಿಮ ದಿನ ಆದಿತ್ಯವಾರ, ಬೊಂಬಾಟ್ ಭಾನುವಾರ ಸೂಪರ್ ಸಂಡೇ ಈ ಕಾರ್ಯಕ್ರಮದ ಕೊನೆಯ ದಿನ ಆಗಿರುತ್ತೆ. ಅವತ್ತು ಪ್ಲೇ ಆಫ್ ಪಂದ್ಯಗಳ ಹೆಚ್ಚಿನ ರೂಪದಲ್ಲಿ ಸಾಗುತ್ತೆ. ಜಯಿಸುವಂತ ತಂಡಕ್ಕೆ ಸರಿಸುಮಾರು 1,11,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಭಗೀರಥ ಚಾಂಪಿಯನ್ಸ್ ಟ್ರೋಫಿಯನ್ನ ಕೂಡ ಇಲ್ಲಿ ಕೊಟ್ಟು ಗೌರವಿಸ್ತಾರೆ ಭಗೀರಥ ಯುವ ಸೇನೆ. ವ್ಯವಸ್ಥಿತವಾಗಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಕೂಟದಲ್ಲಿ ತೀರ್ಪುಗಾರರ ಪೀಠವನ್ನು ಅಲಂಕರಿಸಿರ್ತಕ್ಕಂಥವ್ರು. ಇವತ್ತು ಸಾಂಸ್ಕೃತಿಕ ನಗರಿ ಕ್ಲೀನ್ ಸಿಟಿ ಎಂಬ ಬಿರುದನ್ನು ಪಡ್ಕೊಂಡಿದ್ದಾರೆ ನಮ್ಮ ಮೈಸೂರು. ಆ ಮೈಸೂರಿನ ಒಬ್ಬ ಅತ್ಯುತ್ತಮ ಕ್ರಿಕೆಟಿಗ, ಹಲವು ವರ್ಷಗಳಿಂದ ರಾಜ್ಯ ಟೆನ್ನಿಸ್ನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲೇ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನು ಕೂಡ ಸೃಷ್ಟಿಸಿದಂತಹ ಈ ಭಾಗದ ಕ್ರೀಡಾಕೂಟಕ್ಕೆ ನಿರ್ಣಾಯಕರಾಗಿ ನಿರಂತರವಾಗಿ ಆಗಮಿಸಿಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವಂತಹ ಸನ್ನು ಮೈಸೂರು ಎಕ್ಸ್ಪ್ರೆಸ್ ಇಲ್ಲಿ ನಿರ್ಣಾಯಕರಾಗಿ ಕಾಯ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಮತ್ತೋರ್ವ ಅದ್ಭುತ ಆಟಗಾರ. ಇತ್ತೀಚಿನ ಕೆಲವು ವರ್ಷಗಳಿಂದ ಬಹಳ ಶುದ್ಧಮರ್ತಿ ಒಂದು ತೀರ್ಪುಗಾರ, ಬಹಳ ಶುದ್ಧಮರ್ತಿ ಆಟದ ಮುಖ್ಯವಾಗಿ ರಾಜ್ಯ ಟೆನ್ನಿಸ್ನ ಕೆಲವೊಂದು ಹೆಸರಾಂತ ತಂಡಗಳ ಕದವನ್ನ ಕೂಡ ತಡ್ತಾ ಇರ್ತಕ್ಕಂಥವ್ರು ಚಂದು ಅವರು ಕೂಡ ನಿರ್ಣಾಯಕರ ಪೀಠದಲ್ಲಿದ್ದಾರೆ. ಆ ಇಬ್ರು ತೀರ್ಪುಗಾರರಿಗೆ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ತೃತೀಯ ಓವರ್ ನೋಬಾಲ್ ಪ್ಲಸ್ ಬೌಂಡ್ರಿ, ಮೊದಲ ಸತ ವೇಸೈಡ್ ಬಾಲ್ ಲಾಸ್ಟ್ ಹಂತದಲ್ಲಿ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಲೆಟ್ ಕಟ್ ಮಾಡಿದ್ರು. ಈ ತನ್ಮೂಲಕ ಇವಾಗ 5 ಓಟ ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು. ಶಿವು ಈ ಬಾರಿ ಎಸೆದ ಚೆಂಡು ಫ್ರೀ ಹಿಟ್ ಎಸೆತ ಕವರ್ ಪಾಯಿಂಟ್ ಭಾಗದಲ್ಲಿ ತನ್ಮೂಲಕ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 25ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಮೊದಲ ಚೆಂಡು ನೋಬಾಲ್ ಆಗಿದ್ರು ಕೂಡ ಬಳಿಕ ಶೀಘ್ರಗತಿಯಲ್ಲಿ ಕಮ್ಬ್ಯಾಕ್ ಮಾಡಬಲ್ಲಂತದ್ದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಎಸೆತಗಾರ ಶಿವು. ವಿಲೇಜ್ ಬುಲ್ಸಿನ ನಾಡು ಸರದಿ ಆಪತ್ಕಾಲದ ಬಂಟ ಶಿವು. ವೈಡಾರ್ಕರ್ ಮಾಡಬಲ್ಲ ಅಂತ ಒಂದು ಪ್ರಯತ್ನ, ಬಹಳ ಶುದ್ಧಮರ್ತಿ ಸುರಕ್ಷಿತ ಗ್ಯಾಪ್ ಶಾಟ್ ತನ್ಮೂಲಕ ಕೌಕಾನ್ ಸಿ ಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ, ಕ್ಲಾಸಿಕ್ ಬೌಂಡ್ರಿ ಬಾರಿ. ತನ್ಮೂಲಕ ರಾಯಲ್ ಚಾಲೆಂಜರ್ಸ್ ಅಂಕಿಅಂಶ ಪಟ್ಟಿನ ಸೇರ್ತಾ ಇದೆ. ಮಲೇಶ್ ಬೌಂಡ್ರಿ ದಾಖಲಿಸಿದ್ರು. ತನ್ಮೂಲಕ 29ಕ್ಕೆ ತಲುಪ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಆರಂಭಿಕ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ವಿಲೇಜ್ ಬುಲ್ಸ್ ತಂಡ 50ರ ಒಳಗಾಗಿ ಕಟ್ಟಿ ಹಾಕಿದ್ರೆ ಈ ಕ್ರೀಡಾಂಗಣದಲ್ಲಿ ಒಂದು ಮೊತ್ತವನ್ನು ಚೇಸ್ ಮಾಡುವಂತ ಅವಕಾಶ ಇದೆ. ಲೆಕ್ಕಾಚಾರ ಎಡವಿದ್ರೆ ಖಂಡಿತವಾಗಲೂ ರಾಯಲ್ ಚಾಲೆಂಜರ್ಸ್ ಇಲ್ಲಿ ವಿಜಯದ ಪತಾಕೆಯನ್ನು ಹಾರಿಸುವಂತ ಚಾನ್ಸಸ್ ಕೂಡ ಇದೆ. ಲಾಕ್ವೆಲ್ ಆಗಿ ಎಸೆಬಲ್ ಅಂತ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ ಕೇವಲ 1 ಓಟಗಳಿಗಷ್ಟೇ ಮತ್ತೆ ಶಿವ ಅವಕಾಶವನ್ನು ಮಾಡಿಕೊಟ್ರು. ಆ 1 ಓಟದ ಸೇರ್ಪಡೆ ಮುಖ್ಯವಾಗಿ 3ನೇ ದಶಕದ ಪೂರೈಕೆಯನ್ನು ಮಾಡ್ತಾ ಇರತಕ್ಕಂಥ ರಾಯಲ್ ಚಾಲೆಂಜರ್ಸ್ ಚಾಲ್ತಿಯ 3ನೇ ಓವರ್ನಲ್ಲಿ. ಸ್ಲೋವರ್ ಆಗಿ ಎಸೆಬಲ್ ಅಂತ ಪ್ರಯತ್ನ ತನ್ಮೂಲಕ ಪರ್ಫೆಕ್ಟ್ ಪಿಕ್ ಶಾಟ್ ಬಾರಿ. ಮತ್ತೆ ಕೌಕಾನ್ ಸಿಮಾರಕ್ಕೆ ಅವರ ಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಅಶ್ವಿನ್ ಮುಖ್ಯವಾಗಿ ಚುಮ್ಮಿದಂತ ಸೆಕೆಂಡ್ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ ಅಶ್ವಿನ್ ವೈಯಕ್ತಿಕ ಮೊತ್ತ 23. ರಾಯಲ್ ಚಾಲೆಂಜರ್ಸ್ ತಂಡದ ಮೊತ್ತ 36ಕ್ಕೆ ತಲುಪ್ತಾ ಇದೆ. ತನ್ನ ಮೊದಲ ಪಂದ್ಯದ ಬಹಳ ಶುದ್ಧಮರ್ತಿದ ಆಟವನ್ನು ಆಡ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸಿನ ಅಶ್ವಿನ್ 9 ಎಸೆತ, ವೈಯಕ್ತಿಕ 23 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಇದರ ನಡುವೆ ತನ್ಮೂಲಕ ಮತ್ತೆ ಸಫಲ ಆಗಿ ಆಡಬಲ್ಲಂತ ಪ್ರಯತ್ನ ಲಕ ಚುಕ್ತ ಮಾಡಿದಂತ ಶಿವು ಕ್ವಾಡ್ ಬ್ಯಾನ್ ರೂಪದಲ್ಲಿ ಔಟ್ ರೈಡ್ಸ್ ಆಗ್ತಾ ಇತ್ತು. ಅಂತಿಮ ಲೀಡಿಂಗ್ ಎಡ್ಜಿ ಬಾರಿ ಫಾಸ್ಟ್ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಶ್ವಿನ್ ವಿಕೆಟ್ ಪತನ 36ಕ್ಕೆ ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಕಳೆದ 2-3 ಋತುವಿನಲ್ಲಿ ಬಹಳಷ್ಟು ಅದ್ದೂರಿಯಾದಂತ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದಂತ ಭಗೀರಥ ಯುವ ಸೇನೆ ಸಂಸ್ಥೆ ರಾಜೇಂದ್ರ ಇವರ ಒಂದು ಘನಾಧ್ಯಕ್ಷತೆಯಲ್ಲಿ ರಘು, ಆನಂದ್ ಭಗೀರಥ, ಪುನೀತ್, ಮಾದಿ, ಮದನ್, ಸಂತು, ಅಪ್ಪು,
ಸೂರಿ, ಅಜಯ್, ಬುಲ್ಲಾ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಒಂದು ಕಾರ್ಯಕ್ರಮ ಕೂಡ ಸಾಗ್ತಾ ಇದೆ. ಅಶ್ವಿನ್ ರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನ ತುಂಬಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ ನಿಶಾಂತ್ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ತನ್ಮೂಲಕ ಇಲ್ಲಿ 3 ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೂರು ಓವರ್ಗಳ ಮುಕ್ತಾಯಕ್ಕೆ 36 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದ 12 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಈ ಹಂತದಲ್ಲಿ 2 ವಿಕೆಟ್ಸ್ಗಳನ್ನು ಪಡ್ಕೊಂಡಂತ ವಿಲೇಜ್ ಬುಲ್ಸ್ ಇದೇ ಲೆಕ್ಕಾಚಾರದಲ್ಲಿ ಇನ್ನುಳಿದ 12 ಎಸೆತ ಕನಿಷ್ಠ ಪಕ್ಷ 10ರ ಒಳಗಾಗಿ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇಲ್ಲಿ 12 ಚರಣಗಳ ಮುಂದೆ 14 ಓಟವನ್ನು ದಾಖಲಿಸಿದ್ರು ಕೂಡ ಅರ್ಧ ಶತಕವನ್ನು ಪೂರೈಸುವಂತ ಅವಕಾಶ ರಾಯಲ್ ಚಾಲೆಂಜರ್ಸ್ ಆಟಗಾರರು ಪಡ್ಕೊಂಡಿದ್ದಾರೆ. ಬಹುಶಃ 50+, 55ರಿಂದ 60, 60ರಿಂದ 70ರ ಒಂದು ಓಟವನ್ನು ಈ ಒಂದು ಕ್ರೀಡಾಂಗಣದಲ್ಲಿ ಕಂಡುಕೊಂಡ್ರು ಕೂಡ ಇಲ್ಲಿ ಚೇಸಿಂಗ್ ಪ್ರಕ್ರಿಯೆ ಬಹುಶಃ ಈ ವಾತಾವರಣಕ್ಕೆ, ಈ ಬಿಸಿಲಿನ ತಾಪಮಾನಕ್ಕೆ ಕಷ್ಟಕರವಾಗುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೆ ರಾಮು ತನ್ನ ಮೊದಲ ಓವರಲ್ಲಿ ಕೇವಲ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ರಾಮು ಇಲ್ಲಿ 4ನೇ ಓವರ್ ಮೊದಲ ಚೆಂಡು ತನ್ಮೂಲಕ ವಿಕೆಟ್ ಪತನ. ಆ ನಿಟ್ಟಿನಲ್ಲಿ ಮಲ್ಲೇಶ್ ಇನ್ನಿಂಗ್ಸ್ ಮುಕ್ತಾಯ. ರಾಯಲ್ ಚಾಲೆಂಜರ್ಸ್ 36ಕ್ಕೆ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 4th ಓವರ್ ಇನ್ ಪ್ರೋಗ್ರೆಸ್, 36 ಫಾರ್ ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್. ಕರ್ನಾಟಕದ ಇತಿಹಾಸ ಭೂಗೋಳದಲ್ಲಿ ತಮ್ಮದಾಗಿರ್ತಕ್ಕಂಥ ಒಂದು ಇತಿಹಾಸದ ಒಂದು ಐತಿಹಾಸಿಕ ಮೇಲುಗಲ್ಲನ್ನು ಮಾಡಿದಂತ ಚಾಮರಾಜನಗರ, ಈ ಚಾಮರಾಜನಗರದ ಜಿಲ್ಲೆಯ ಹೃದಯ ಭಾಗದಲ್ಲಿ 3 ದಿನದ ಒಂದು ಕ್ರಿಕೆಟ್ ಹಬ್ಬ ನಡೆಸ್ತಾ ಇದ್ದಾರೆ. ಈ ಭಾಗದ ಭಗೀರಥ ಯುವ ಸೇನೆ ಸಂಸ್ಥೆ ರಾಜೇಂದ್ರ ಅವರ ಘನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಕೂಡ ಸಾಗ್ತಾ ಇದೆ. ಇದಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಮರ್ಪಿಸಿಕೊಂಡವರಿದ್ದಾವೆ. ಹೊಸ ಬ್ಯಾಟ್ಸ್ಮನ್ ಪ್ರತಾಪ್ ಎದುರಿಸಿದ ಮೊದಲ ಚೆಂಡು ರನ್ಔಟ್ ಮಾಡುವಂತ ಅವಕಾಶಗಳು. ಬಹಳ ಸುತ್ತಮುತ್ತ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ರಾಮು ವಿರಾಟ್. ತನ್ನ ಮೊದಲ ಓವರಲ್ಲಿ ಕೇವಲ 5 ಓಟಗಳಿಗೆ ಅಷ್ಟೇ ಪವರ್ ಪ್ಲೇ ಅಂತ ಅವಕಾಶ ಮಾಡಿಕೊಂಡಿದ್ದಾರೆ ರಾಮು. ಇವಾಗ ಸ್ಲಾಗ್ ಓವರ್ ಅಲ್ಲಿ ಮತ್ತೆ ರಾಮು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಆರಂಭಿಕ ಹಂತದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡದಿಂದ ಪಂದ್ಯವನ್ನು ಕಸಿಯುವಂತ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ವಿಲೇಜ್ ಬುಲ್ಸ್ ಆಟಗಾರರು. ನಗತವನ್ನ ಕಂಡುಕೊಳ್ತಾ ಇದೆ. ಲೀಡಿಂಗ್ ಎಡ್ಜ್ ಮುಖೇನವಾಗಿ ಗುಟಾಳ ಹಿಂಭಾಗದಲ್ಲಿ ಹಾದು ಹೋಗ್ತಾ ಇದೆ. ಕೇವಲ 20 ಓಟಗಳಿಗೆ ಅಷ್ಟೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಆ 20 ಓಟದ ಸೇರ್ಪಡೆ ಮುಖ್ಯವಾಗಿ 37ಕ್ಕೆ ತಲುಪ್ತಾ ಇರತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ ಚದುರಿರ್ತಕ್ಕಂಥ ಕ್ಷೇತ್ರ ರಕ್ಷಣೆಯನ್ನು ಭೇದಿಸಿ ಆಡಬಲ್ಲಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ರಾಯಲ್ ಚಾಲೆಂಜರ್ಸ್. ವೈಡಿಶ್ ಲಾಂಗಾನ್ ಕ್ಷೇತ್ರ ರಕ್ಷಣೆ ಇದೆ, ಕೌಕಾರ್ನ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಇನ್ನು ಶಾರ್ಟ್ ಲೆಗ್ ಕ್ಷೇತ್ರ ರಕ್ಷಣೆ ಇದೆ, ಡೀಪ್ ಫೈಡ್ ಲೆಗ್ ಬಳಸ್ತಾ ಇದ್ದಾರೆ. ಪಾಯಿಂಟ್ ಕವರ್ಸ್, ಎಕ್ಸ್ಟ್ರಾ ಕವರ್ಸ್, ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಬಳಸ್ತಾ ಇರತಕ್ಕಂಥ ರಾಮು. ಸ್ಲಾಗ್ ಓವರ್ ನಲ್ಲಿ ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇರತಕ್ಕಂಥ ವಿಲೇಜ್ ಬುಲ್ಸಿನ ರಾಮು ವಿರಾಟ್. ಸುಂದರತೆ ಎಸೆತ ಮತ್ತೆ ಬ್ಯಾಕ್ಫುಟ್ ಮುಖೇನವಾಗಿ ಆಡಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಇದೆ. ಈವರೆಗೆ ಈ ಓವರಲ್ಲಿ ಕೇವಲ 20 ಓಟಗಳಿಗೆ ಎಷ್ಟು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಾಮು ವಿರಾಟ್ ತಾನು ಎಸೆದ ಮೊದಲ ಚೆಂಡಿನಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು.
ಬಹಳ ಉತ್ತಮ ರೀತಿಯಿಂದ ಎಸೆತ ಸ್ಟೆಮ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಕೇವಲ ಒಂದು ಓಟವನ್ನು ಮಾತ್ರ ಇವಾಗ ನಿಶಾಂತ್ ಪಡ್ಕೊಳ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯಕ್ಕೆ 38, ಇನ್ನುಳಿದ 6 ಎಸೆತ. ಅಂತಿಮ ಓವರ್ ಮುಕ್ತಾಯಕ್ಕಾಗಿ 6 ಚೆಂಡು ಮಾತ್ರ ಬಾಕಿ ಉಳಿತದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಅದ್ಯಾವ ಬೌಲರ್ ಅನ್ನ ಪರಿಚಯಿಸ್ತಾರೆ, ಅದ್ಯಾವ ಆಟಗಾರ ಸ್ಟ್ರೈಕ್ ಅನ್ನ ಕಂಡುಕೊಳ್ತಾ ನೋಡ್ಬೇಕಾಗಿದೆ. ನಮ್ಮ ಈ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥವರು ಹಿರಿಯರಾಗಿ ನಮ್ಮ ಜೊತೆ ನಿಂತುಕೊಂಡು ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಯೊಂದನ್ನು ಕೂಡ ಮೆಟ್ಟಿ ನಿಲ್ಲಬಹುದು. ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಸದಾ ನಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ಇವತ್ತು ನಮ್ಮ ಸಂಸ್ಥೆಯ ಬೆನ್ನ ಹಿಂದೆ ನೆರಳಾಗಿ ನಿಂತುಕೊಂಡು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡುವಂತವರು ನಮ್ಮ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥವರು, ಈ ಭಾಗದ ಸಮಾಜ ಸೇವಕರು ಮತ್ತು ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪರವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ತಮಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಈ ಭಾಗದ ವಿಘ್ನೇಶ್ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರಾದಂಥವರು ಶ್ರೀಯುತ ಶ್ರೀಕಾಂತ್ ಸರ್ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಕೂಡ ನಾವು ನಮ್ಮ ಭಗೀರಥ ಪ್ರೀಮಿಯರ್ ಲೀಗ್ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಆದರಣೀಯವಾಗಿ ನಲ್ಮಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ನಿಶಾಂತ್ ಒಂದು ಸಿಕ್ಸರ್ ಕೂಡ ಇವರನ್ನ ಮೊದಲ ಚೆನ್ನೈಯಲ್ಲಿ ದಾಖಲಿಸಿದ್ರು. ಎರಡನೇ ಸತ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮತ್ತು 45, ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ 3 ಎಸೆತ ಬಾಕಿ ಉಳಿತಾ ಇದೆ. ಇಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ತನ್ಮೂಲಕ ಪರ್ಫೆಕ್ಟ್ ಶಾಟ್ ಕೈ ಕೊಡ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು ಕಂಟ್ರಿ ಮಿಡ್ ವಿಕೆಟ್ ಭಾಗದಲ್ಲಿ. ಸುಲಭದ ಕ್ಯಾಚ್ ಅವಕಾಶವನ್ನ ಕೂಡ ಕೈ ಚೆಲ್ಲಿದಂತಹ ವಿಲೇಜ್ ಬುಲ್ಸ್ ಆಟಗಾರರು. ಸದ್ಯ ನಿಶಾಂತನಿಗೆ ಮತ್ತೆ ಉಳಿದ ಚೆಂಡುಗಳನ್ನ ಎದುರಿಸುವಂತ ಒಂದು ಅವಕಾಶ ಲಭಿಸ್ತಾ ಇದೆ. ತಂಡದ ಮೊತ್ತ 46, ಇನ್ನು 2 ಎಸೆತ ಮಾತ್ರ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಇದೆ. ಆ ನಿಟ್ಟಿನಲ್ಲಿ ವರುಣ್ ಟು ನಿಶಾಂತ್. ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಕ್ಯಾಚ್ ಡ್ರಾಪ್ ಮಾಡಿದ ನಂತರ ಬಂದಂತ ಸಿಕ್ಸರ್. ಈ ಬಾರಿ ಮತ್ತೆ ಕೌಕಾನ್ ಸಿಮಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಓವರ್ ನಲ್ಲಿ ನಿಶಾಂತನ ಹೊಡೆತ ಇವಾಗ ರಾಯಲ್ ಚಾಲೆಂಜರ್ಸ್ಗೆ ಪ್ಲಸ್ ಆಗಿದ್ರೆ ವಿಲೇಜ್ ಬುಲ್ಸ್ಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಈ ಕೊನೆಯ ಓವರ್ ನಲ್ಲಿ ಬರುವಂತ ರನ್ಸ್ ಗಳ ಒಂದಷ್ಟು ಗೆಲುವಿನ ನಾಗಾಲೋಟ ಬೀರುವಂತ ಓಟಗಳಾಗಿರುತ್ತೆ. ಇನ್ನು ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಈಗಾಗಲೇ 52 ಓಟವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್. 50 ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ 5ನೇ ಓವರ್ ನಲ್ಲಿ. ಅಂತಿಮ ಎಸೆತ ಬ್ಲಾಕ್ ಹೋಲ್ ಆಗಿ ಎಸೆಬಲ್ ಅಂತ ಪ್ರಯತ್ನಗಳು ಸಾಗ್ತಾ ಇತ್ತು. ಟೋಯರ್ಸ್ ಮುಖೇನವಾಗಿ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ನಿಶಾಂತ ಕೇವಲ 1 ಓಟವನ್ನು ಅಷ್ಟೇ ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕ ಇಲ್ಲಿ ಮೊದಲ ಇನ್ನಿಂಗ್ಸ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ 54 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 55ರ ಟಾರ್ಗೆಟ್ ಸಂಖ್ಯೆಯನ್ನು ಎದುರಾಳಿ ತಂಡಕ್ಕೆ ಕೊಡ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಈ ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಶೀಘ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸಿನ ಆಟಗಾರರು ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಫೀಲ್ಡ್ ಸೆಟ್ ಮಾಡ್ಕೋಬೇಕಾಗುತ್ತೆ. ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಇವತ್ತು ಮೊದಲೇ ತಿಳಿಸಿದ ಹಾಗೆ ಕಳೆದ 2-3 ಆವೃತ್ತಿಯಲ್ಲಿ ದಾಖಲೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದಂತಹ ಭಗೀರಥ ಯುವಸೇನೆ ಸಂಸ್ಥೆ ಈ ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ನಮ್ಮ ರಾಜೇಂದ್ರ ಅವರ ಒಂದು ಘನಾಧ್ಯಕ್ಷತೆಯಲ್ಲಿ
ರಘು, ಅಪ್ಪು, ಸಂತು, ಮದನ್, ಮಾದಿ, ಪುನೀತ್, ಸೂರಿ, ಅಜಯ್, ಬುಲ್ಲಾ ಮತ್ತು ಆನಂದ್, ಭಗೀರಥ, ಶಕೀರ್ ಇವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಮುಂದಾಳತ್ವದಲ್ಲಿ ಒಂದು ಕಾರ್ಯಕ್ರಮ ಸಾಗ್ತಾ ಇದ್ರೆ, ಈ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಡುವಂತವರು ಈ ಭಾಗದ ಹಿರಿಯರು ಮತ್ತು ಕೆಲವು ಹಿರಿಯರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಅವರ ಒಂದು ಆಶೀರ್ವಾದದೊಂದಿಗೆ ಸಾಗುವಂತ ಕಾರ್ಯಕ್ರಮ ಇದಾಗಿರುತ್ತೆ. ಬಹುಶಃ ಪ್ರಸ್ತುತ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟುಕೊಂಡು ಅತಿಥಿ ಅಭ್ಯಗಣಿತರಾಗಿ ಆಗಮಿಸಿಕೊಂಡು ಕಾರ್ಯಕ್ರಮದ ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇರುವಂತವರು ಶ್ರೀಯುತ ಕೃಷ್ಣಪ್ಪರವರು, ಬಿಜೆಪಿಯ ಮುಖಂಡರು. ಅವರಿಗೆ ನಾವು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ವಿಘ್ನೇಶ್ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಶ್ರೀಕಾಂತ್ ರವರು ಕೂಡ ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಕಂಠ ಸ್ವಾಮಿ ಅವರು ನೋಡಿ, ಅಲ್ಲಿ ಟೀಮ್ PRK ಸೋಲ್ಜರ್ಸ್ ದಯವಿಟ್ಟು ನೀವು ಟಾಸಿಗೆ ಬರಬೇಕು. ಕ್ಯಾಪ್ಟನ್ ಅಂಡ್ ಸುಬೇದರ್ ಟೈಗರ್ಸ್ ನೀವು ಕೂಡ ಇಮಿಡಿಯೇಟ್ಲಿ ಟಾಸಿಗೆ ಬನ್ನಿ. ಅಲ್ಲಿ ಟಾರ್ಗೆಟ್ ಸಂಖ್ಯೆ ಗಮನಿಸಿಕೊಳ್ಳಿ, 56 ಟಾರ್ಗೆಟ್. ರಾಯಲ್ ಚಾಲೆಂಜರ್ಸ್ 55 ಓಟವನ್ನು ದಾಖಲಿಸಿದ್ದಾರೆ. 56 ಟಾರ್ಗೆಟ್ ಸಂಖ್ಯೆ ಆಗಿರುತ್ತೆ. ದಯವಿಟ್ಟು ಅದನ್ನು ಗಮನಿಸಿಕೊಳ್ಬೇಕಾಗುತ್ತೆ. ವಿಲೇಜ್ ಬುಲ್ಸ್ ಆಟಗಾರರು ಟಾಸಿಗೆ ಬನ್ನಿ. ಸೋಲ್ಜರ್ಸ್ ಟೀಮ್ PRK ಸೋಲ್ಜರ್ ದಯವಿಟ್ಟು ಟಾಸಿಗೆ ಬನ್ನಿ. ಇದು ಲಾಸ್ಟ್ ಕಾಲ್ ನಿಮಗೆ. ಅಂಡ್ ಸುಬೇದಾರ್ ಟೈಗರ್ಸ್
ತಟ್ಟಿಮುಟ್ಟಿ ಒಂದು ಓಟವನ್ನ ಪಡ್ಕೊಳ್ತಾ ಇದ್ದಾರೆ. ಆ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ವಿಲೇಜ್ ಬುಲ್ಸ್ ತಂಡ. ಆರಂಭಿಕ ಓವರ್ನಿಂದಲೇ ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರದ ಆಟವನ್ನು ಆಡೋದ್ರ ಮುಖಾಂತರವಾಗಿ ವಿಕೆಟ್ಸ್ ಅನ್ನ ಬಿಟ್ಟುಕೊಡದೆ 2 ಪವರ್ ಪ್ಲೇ ಓವರ್ 10 ರಿಂದ 15 20 ಓಟವನ್ನು ದಾಖಲಿಸಿದ್ರು ಕೂಡ ಈ ಪಂದ್ಯ ಗೆಲುವಿನ ಕಡೆಗೆ ಕೊಂಡೊಯ್ಯಬಲ್ಲಂತ ಅವಕಾಶ ವಿಲೇಜ್ ಬುಲ್ಸ್ ತಂಡಕ್ಕೆ ಇದೆ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ, ಕ್ಯಾಚ್ ಇಟ್ ಕಾಲಿದ್ರು ಕೂಡ ಇವಾಗ ಬ್ಯಾಕ್ ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ ಮಿಡ್ ಆಫ್ ಭಾಗದಲ್ಲಿ ಸಾಗಿತ್ತು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಸೇರ್ತಾ ಇಲ್ಲ. ಸದ್ಯ ವಿಲೇಜ್ ಬುಲ್ಸಿನ ಆಟಗಾರರಿಗೆ ಜೀವದಾನ, ತಂಡಕ್ಕೆ ಒಂದು ಓಟದ ಸೇರ್ಪಡೆಯೂ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ ಕಾರ್ಡ್ ಬ್ಯಾನ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಅವಕಾಶವನ್ನು ಮತ್ತೆ ಕೈ ಚೆಲ್ತಾ ಇದ್ದಾರೆ. ಮೊದಲ ಓವರ್ ಅಲ್ಲಿ ರಾಯಲ್ ಚಾಲೆಂಜರ್ಸಿನ ದಾಮೋದರ್ ಅವಕಾಶಗಳ ಮೇಲೆ ಅವಕಾಶವನ್ನು ಸೃಷ್ಟಿ ಮಾಡಿದ್ರು ಕೂಡ ಇಲ್ಲಿ ಆ ಅವಕಾಶದ ಸದುಪಯೋಗವನ್ನು ಪಡ್ಕೊಳ್ತಾ ಇಲ್ಲ ಉಳಿದ ಆಟಗಾರರು. ವಿಲೇಜ್ ಬುಲ್ಸಿನ ಆಟಗಾರರಿಗೆ ಜೀವದಾನದ ಮೇಲೆ ಜೀವದಾನವನ್ನ ಒಂದು ರೀತಿಯ ವರದಾನವನ್ನಾಗಿ ನೀಡುತ್ತಾ ಇದ್ದಾರೆ. ಇದೇ ವಿಚಾರ ಅದ್ಯಾವ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ಮುಳ್ಳಾಗುತ್ತೆ ನೋಡಬೇಕಾಗಿದೆ. ಪ್ರಶಾಂತ ಮತ್ತು ಶಿವು ಈ ಇರುವರು ಆಟಗಾರರಿಗೆ ಕೂಡ ತಲಾ ಜೀವದಾನವನ್ನ ಒಂದೇ ಓವರ್ ಅಲ್ಲಿ ನೀಡಿದಂತ ರಾಯಲ್ ಚಾಲೆಂಜರ್ಸ್ ಲಕ್ಷ್ಯಕ್ಕಿಂತ ಹೊರಭಾಗದಲ್ಲಿ ಹಾದು ಹೋಗಬಲ್ಲಂತಹ ಚೆಂಡಿಗೆ ಬೀಸಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆ ವೇಸ್ಟ್ ಅಬೋ ಭೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಿ ಅಂಪೈರ್ಸ್ ಟಿವಿ ಅಂಪೈರ್ ಭೀಮರ್ ಚೆಕ್ ಮಾಡಿ ಅನ್ನೋದಕ್ಕೆ ತಿಳಿಸ್ತೇವೆ ನಾವು. ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು ಕೂಡ. ಫ್ರೀ ಹಿಟ್ ಎಸೆತ ಬಹಳ ಉತ್ತಮರಿತಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ತನ್ಮೂಲಕ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ನೇರ ಗುರಿ ಸಾಕ್ತಾ ಇಲ್ಲ. ರಿಸ್ಕಿ ಓಟವನ್ನ ಪಡ್ಕೊಂಡ್ರು. ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ ವಿಲೇಜ್ ಬುಲ್ಸ್. ಮೊದಲ ಓವರ್ನ ಚಾಲ್ತಿಯಲ್ಲಿ 6ಕ್ಕೆ ನೋಲಾಸ್. ಇನ್ನು ಗೆಲುವಿಗಾಗಿ 25 ಎಸೆಗಳ ಮುಂದೆ 50 ಓಟವನ್ನ ದಾಖಲಿಸಬೇಕಾಗಿದೆ. ತೀರಾ ಸ್ಲಾಟ್ ನಲ್ಲಿ ಬೀಳ್ತಾ ಇರ್ತಕ್ಕಂಥ ಚೆಂಡು ತನ್ಮೂಲಕ ವೈಡಿಶ್ ಲಾಂಗನ್ ಏರಿಯಾ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಶಿವು ಮಾಡಿದ್ರು. ಬಹಳಷ್ಟು ಉತ್ತಮ ಒಂದು ಕ್ಯಾಚ್ ಅಲ್ಲಿ ಕೈ ಸೇರ್ತಾ ಇದೆ. ತನ್ಮೂಲಕ ಶಿವು ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಪವರ್ ಪ್ಲೇ ಓವರ್ಗೆ ವಿಲೇಜ್ ಬುಲ್ಸ್ 6 ಓಟಗಳಿಗೆ 1 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಉಳಿದ 24 ಎಸೆಗಳ ಮುಂದೆ ಗೆಲುವಿಗಾಗಿ 50 ಓಟವನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಕಾಲಚಕ್ರ ಹೊರಳುತ್ತಾ ಇದ್ದ ಹಾಗೆ ಮೊದಲೇ ಚಾಮರಾಜನಗರ ಒಂದಷ್ಟು ಬಿಸಿಲಿನ ನಾಡು ಎಂಬ ಬಿರುದನ್ನು ಕೂಡ ಹೊಂದಿದಂತಹ ನಾಡು. ದಟ್ಟವಾದಂಥ ಅಭಯಾರಣ್ಯವನ್ನು ಹೊಂದಿದ್ರು ಕೂಡ, ನೈಸರ್ಗಿಕ ಪರಿಸರಗಳನ್ನು ಹೊಂದಿದ್ರು ಕೂಡ, ತನ್ನ ಒಡಲಿನಲ್ಲಿ ಬಹಳಷ್ಟು ವನ್ಯಜೀವಿಗಳು ಮತ್ತು ಸಸ್ಯ ಗಿಡ ಮರಗಳ ಔಷಧ ಮೂಲೆಗಳ ಗಿಡ ಮರಗಳನ್ನು ಹೊಂದಿದ್ರು ಕೂಡ ಅತಿ ಹೆಚ್ಚು ಬಿಸಿಲಿನ ನಾಡು ಎಂಬ ಬಿರುದನ್ನು ಕೂಡ ಇದೇ ಚಾಮರಾಜನಗರ ಪಡ್ಕೊಂಡಿದೆ. ಪ್ರಸ್ತುತ ದಿನ ಉರುಳುತ್ತಾ ಇದ್ದ ಹಾಗೆ ಮತ್ತಷ್ಟು ಬಿಸಿಲಿನ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಈ ಬಿಸಿಲಿನ ತಾಪಮಾನ ಇವತ್ತು ಆಟಗಾರರಿಗೆ ಕೂಡ ಒಂದಷ್ಟು ಸಮಸ್ಯೆಯನ್ನ ಕೊಡ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ವರುಣ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಶ್ವಿನ್ ಎಸ್ಆರ್ ವಿಭಾಗದಲ್ಲಿ, ಪ್ರಶಾಂತ್ ಸ್ಟ್ರೈಕರ್ ವಿಭಾಗದಲ್ಲಿ, ವರುಣ್ ನಾನ್ ಸ್ಟ್ರೈಕ್ ಎಂಡ್ ಅಲ್ಲಿ. ಕ್ಷೇತ್ರ ರಕ್ಷಣೆ ಬದಲಿಸಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ಲಾಂಗ್ ಆನ್ ಮತ್ತು ಕೌಕಾನ್ ಕ್ಷೇತ್ರ ರಕ್ಷಣೆ ಬಳಸ್ತಾ ಇರ್ತಕ್ಕಂಥ ಎಸೆತಗಾರ.
ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡಬಲ್ಲಂತಹ ಪ್ರಯತ್ನಗಳು ಕೌಕಾನ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಕೇವಲ ಒಂಟಿ ಓಟಗಳಿಗಷ್ಟೇ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಲಾಂಗ್ ಆಫ್, ಲಾಂಗ್ ಆನ್, ಕೌಕಾನ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್, ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಅಂಡ್ ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಕವರ್ಸ್ ಅಂಡ್ ಡೀಪ್ ಪಾಯಿಂಟ್. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಬಳಸ್ತಾ ಇರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಿಧಾನವಾಗಿ ಡಾಟ್ ಬಾಲ್ ಆಗಿ ಸೇರ್ಪಡೆ ಕಾಣ್ತಾ ಇದ್ದ ಹಾಗೆ ರಿಕ್ವೈರ್ಡ್ 100 ಕೂಡ ಹೆಚ್ಚಾಗ್ತಾ ಇದೆ. ಪ್ರೆಸರ್ ಬಿಲ್ಡ್ ಆಗ್ತಾ ಇದೆ ವಿಲೇಜ್ ಬುಲ್ಸ್ ತಂಡಕ್ಕೆ. ಇನ್ನು 22 ಎಸೆತ, ಗೆಲುವಿಗಾಗಿ 49 ಓಟದ ಅವಶ್ಯಕತೆ. ತೀರಾ ಸಫಲವಾಗಿ ಆಡಬಲ್ಲಂತ ಪ್ರಯತ್ನ, ತನ್ಮೂಲಕ ಟೊಯೋಚಿ ಬಾರಿ ಸುಲಭ ಕ್ಯಾಚ್. ಆ ನಿಟ್ಟಿನಲ್ಲಿ ವರುಣ್ ವಿಕೆಟ್ ಪತನ. ವಿಲೇಜ್ ಬುಲ್ಸ್ ತಂಡ ಸೆಕೆಂಡ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಪವರ್ ಪ್ಲೇ ಓವರ್ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಪ್ಲಸ್ ಆದ್ರೆ ವಿಲೇಜ್ ಬುಲ್ಸ್ ತಂಡಕ್ಕೆ ಮುಳ್ಳಾಗ್ತಾ ಇದೆ. ಮೊದಲ ಓವರ್ ಅಲ್ಲಿ ಪ್ರಶಾಂತ್ ಮತ್ತು ಇನ್ನೋರ್ವ ಆರಂಭಿಕ ಆಟಗಾರರಿಗೆ ಜೀವದಾನ ನೀಡಿದಂತ ರಾಯಲ್ ಚಾಲೆಂಜರ್ಸ್ ತಂಡ ಸೆಕೆಂಡ್ ಓವರ್ ನಿಂದ ಒಂದಷ್ಟು ಕಂಬ್ಯಾಕ್ ಮಾಡಿಕೊಳ್ತಾ ಇದೆ. ಮೊದಲ ಓವರ್ನ ಕೊನೆಯ ಎಸೆತ ಕೂಡ ವಿಕೆಟ್ ಟೇಕಿಂಗ್ ಬೌಲಿಂಗ್ ಆಗಿತ್ತು. ಸೆಕೆಂಡ್ ಓವರ್ನ 3ನೇ ಎಸೆತ ಕೂಡ ವಿಕೆಟ್ ಟೇಕಿಂಗ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸದ್ಯ 7ಕ್ಕೆ 2 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ವಿಲೇಜ್ ಬುಲ್ಸ್ ತಂಡ. ಮತ್ತು ಅಶ್ವಿನ್ ಬಹಳ ಉತ್ತಮ ರೀತಿಯ ಒಂದು ಗುಡ್ ಲೈನ್ ಡೆಲಿವರಿ, ಸಡನ್ ನೆಗೆತವನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಅಶ್ವಿನ್. ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ರಾಯಲ್ ಚಾಲೆಂಜರ್ಸ್ ಪರವಾಗಿ. ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ. ಆದರ್ಶ್ ಓಟವನ್ನ ಸೆಕೆಂಡ್ ಪವರ್ ಪ್ಲೇ ಓವರ್ನಲ್ಲಿ ಸೆಕೆಂಡ್ ಓವರ್ ನಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ. ಇತ್ತ ನಡುವೆ ಮತ್ತೊಂದು ವಿಕೆಟ್ ಪತನ. ವಿಲೇಜ್ ಬುಲ್ಸ್ ಬ್ಯಾಕ್ ಟು ಬ್ಯಾಕ್ ಇವಾಗ ವಿಕೆಟ್ ಗಳ ಮೇಲೆ ವಿಕೆಟ್ ಅನ್ನು ಬಿಟ್ಕೊಳ್ತಾ ಇದೆ. 3ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಕೇವಲ 7 ಓಟಗಳಿಗೆ. ಸೆಕೆಂಡ್ ಓವರ್ನ ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಆ ನಿಟ್ಟಿನಲ್ಲಿ 19 ಎಸೆತ, ಗೆಲುವಿಗಾಗಿ 49 ಓಟದ ಅವಶ್ಯಕತೆ ಇದೆ. ಸಿಕ್ಸರ್ ಬೌಂಡ್ರಿಗಳ ಲೆಕ್ಕಾಚಾರವನ್ನು ಈ ಪರಿಸ್ಥಿತಿಗೆ ಕಾಣಬೇಕಾಗಿರ್ತಕ್ಕಂಥ ವಿಲೇಜ್ ಬುಲ್ಸ್ ತಂಡ ಮೊದಲೇ ತಿಳಿಸಿದ ಹಾಗೆ ಈ ಕ್ರೀಡಾಂಗಣದಲ್ಲಿ ಬಹುಶಃ 50+ ಓಟವನ್ನು ಆರಂಭಿಕ ಹಂತದಲ್ಲಿ ದಾಂಡಿಗತ್ತವನ್ನು ಮಾಡುವಂತ ತಂಡ ದಾಖಲಿಸಿದ್ರೆ, ಈ ಪ್ರಸ್ತುತ ಈಗಿನ ಪರಿಸ್ಥಿತಿಗೆ ಒಂದು ಹಂತದಲ್ಲಿ ಅದು ಮೊದಲ ಹಂತದಲ್ಲಿ ದಾಂಡಿಗತ್ತವನ್ನು ಮಾಡುವಂತ ತಂಡಕ್ಕೆ ಪ್ಲಸ್ ಆಗಿ ಕಾಣ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಮೊದಲ ಪಂದ್ಯ ಆಗಿತ್ತು. 2ನೇ ಪಂದ್ಯ ಕೂಡ ಅದೇ ಹಾದಿಯನ್ನ ಹಿಡಿತಾ ಇದೆ. ಹೊಸ ಬ್ಯಾಟ್ಸ್ಮನ್ ರಾಮು ವಿರಾಟ್ ಅಂತಿಮ ಹಂತದಲ್ಲಿ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ತನ್ನ 2 ಓವರ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಆಟಗಾರರಿಗೆ ಸಮಸ್ಯೆಯನ್ನು ಕೊಟ್ಟಂತ ಬೌಲರ್ ಇವಾಗ ನಡುಸರದಲ್ಲಿ ಅಂಕಣಕ್ಕೆ ಆಗಮಿಸಿದ್ರು. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ನೋಡಬೇಕಾಗಿದೆ. ಸುಂದರತೆ ಒಂದೆಸೆತ, ಚೆಂಡು ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 7ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದ ವಿಲೇಜ್ ಬುಲ್ಸ್ ಇನ್ನು 18 ಎಸೆತ 49 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಹಂತದಲ್ಲಿ ಗೆಲುವಿನ ಆಸೆಯೊಂದಿಗೆ ಮೊದಲ ಪಂದ್ಯಕ್ಕೆ ಅಂಕಣಕ್ಕೆ ಎಂಟ್ರಿಯನ್ನು ಪಡೆದ ವಿಲೇಜ್ ಬುಲ್ಸ್ ತಂಡ ಪ್ರಸ್ತುತ ಸಮಯಕ್ಕೆ ಸಂದರ್ಭಕ್ಕೆ ಆಟಗಾರರ ಶಿಲದ ಮೇಲ್ಭಾಗದಲ್ಲಿ ಅಪಾಯದ ಕರ್ರಿ ಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ಗೆಲುವಿನ ನಾಗಾಲೋಟವನ್ನು ಬೀರಬೇಕಾದ್ರೆ ಸಿಕ್ಸರ್ ಬೌಂಡ್ರಿಗಳ ಲೆಕ್ಕಾಚಾರವನ್ನು ಕಾಣಲೇಬೇಕಾಗಿದೆ ವಿಲೇಜ್ ಬುಲ್ಸ್ ತಂಡ. ಓವರ್ 1ರಲ್ಲಿ 1ರಿಂದ 2 ಸಿಕ್ಸರ್ಗಳು ದಾಖಲಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. 15ರ ಸರಾಸರಿಯಲ್ಲಿ ಓಟವನ್ನು ದಾಖಲಿಸಬೇಕಾಗಿದೆ ಇಲ್ಲಿ ವಿಲೇಜ್ ಬುಲ್ಸ್. 3ನೇ ಓವರಲ್ಲಿ ಮತ್ತೆ ಧ್ರುವ ಹೊಸ ಬೌಲರ್.
ಮೊದಲ ಎಸೆತ ತನ್ಮೂಲಕ ನಿಕ್ ಆಗ್ತಾ ಇದೆ, ಸುಲಭ ಕ್ಯಾಚ್. ಪ್ರಶಾಂತನ ಇನ್ನಿಂಗ್ಸ್ ಕೂಡ ಮುಕ್ತಾಯ. ಕೇವಲ 7ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದ ವಿಲೇಜ್ ಬುಲ್ಸ್ ತಂಡ. ಸಮಯ ಸಿಗ್ತಾ ಇದ್ದ ಹಾಗೆ ವಿಲೇಜ್ ಬುಲ್ಸ್ ಆಟಗಾರರ ಶಿರದ ಮೇಲ್ಭಾಗದಲ್ಲಿ ಅಪಾಯದ ಕರಿ ಬಾವುಟ ಹಾರಾಟವನ್ನು ಮಾಡ್ತಾ ಇದೆ. ತನ್ನ ಲೀಗ್ ಹಂತದ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡದ ವಿರುದ್ಧ ಮುಗ್ಗರಿಸುವಂತ ಎಲ್ಲಾ ಲಕ್ಷಣ ತೋರ್ತಾ ಇದೆ. ಪ್ರಸ್ತುತ ಒತ್ತಡದ ಸಂದರ್ಭದಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗಿ ಆಡಬಲ್ಲಂತ ಆಟಗಾರರ ಅವಶ್ಯಕತೆ ಇದೆ. ಒಂದೆಡೆ ರಾಮು ವಿರಾಟ್, ಮತ್ತೊಂದೆಡೆ ಗಿರಿ. ಈ ಇರುವರು ಆಟಗಾರರು ನಿಂತುಕೊಂಡು ತಂಡವನ್ನು ಗೆಲುವಿನ ದಡ ಸೇರಿಸ್ತಾರ, ಕಾದಿ ನೋಡಬೇಕಾಗಿದೆ. 17 ಎಸೆತ 49 ಓಟದ ಅವಶ್ಯಕತೆ ಇದೆ. ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ, ಮಿಡ್ ವಿಕೆಟ್ ಅನ್ನು ಕ್ಲಿಯರ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಸುಲಭ ಕ್ಯಾಚ್. ಮತ್ತೊಂದು ವಿಕೆಟ್ ಪತನ. ಗಿರ್ರಿ ಇನ್ನಿಂಗ್ಸ್ ಮುಕ್ತಾಯ. ಸ್ಪಷ್ಟವಾಗಿ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ದಾನ್ಗುಡಿಯನ್ನು ಇಡ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಈ ಪಂದ್ಯ ಮುಕ್ತಾಯದ ಹಾದಿಯನ್ನು ಕಾಣ್ಕೊಳ್ತಾ ಇದೆ. ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಅನ್ನು ಜಯಿಸಿ ಅಂತ ಟೀಮ್ PRK ಸೋಲ್ಜರ್ಸ್ ತಮ್ಮ ಡಿಸಿಷನ್ ತಿಳಿಸಿ. ಟೀಮ್ ಸೋಲ್ಜರ್ ಆಟಗಾರ ಗಮನಕ್ಕೆ, ಇಮಿಡಿಯೇಟ್ಲಿ ನಿಮ್ಮ ಟಾಸ್ ಅನ್ನು ಗೆದ್ದಿದ್ದೀರಾ, ಡಿಸಿಷನ್ ತಿಳಿಸಬೇಕಾಗುತ್ತೆ. ಅಂಡ್ ಆರ್ಗನೈಸರ್ ಗಮನಕ್ಕೆ ನೋಡಿ, ಟಾಸ್ ಅನ್ನು ಆರಿಸ್ತೀರಾ, ಆ ಟಾಸ್ ವಿನ್ ಆದಾಗ ಡಿಸಿಷನ್ ಅಲ್ಲೇ ಕೇಳಬೇಕಾಗತ್ತೆ. ಆ ಕೇಳಿದ್ರೆ ಮಾತ್ರ ನೀವು ನಡೆಸುವಂತ ಕಾರ್ಯಕ್ರಮಕ್ಕೆ ಒಂದು ರೂಪರೇಷೆ ಇರುತ್ತೆ. ನೀವು ಟಾಸ್ ಡಿಸಿಷನ್ ಆಮೇಲೆ ಹೇಳ್ತೀನಿ ಅಂತ ಅದಕ್ಕೆ ಅವಕಾಶ ಕೊಡಬೇಡಿ. ಅವ್ರ ಹಿಂದೆ ನಾವು ನಡಿಬೇಕಾಗುತ್ತೆ. ಆಮೇಲೆ ಯಾವತ್ತೂ ಕೂಡ ಅಷ್ಟೇ ಆರ್ಗನೈಸರ್ ನಾವು ಅಂತಿದ್ದಾಗ ನಮ್ಮ ದಾರಿಗೆ ಅವ್ರು ಬರಬೇಕೇ ಹೊರತು ಅವ್ರ ದಾರಿಗೆ ನಾವು ಹೋಗಬಾರ್ದು. ಹಾಗಾಗಿ ಮುಂದಿನ ಪ್ರತಿಯೊಂದು ಪಂದ್ಯಗಳು ಕೂಡ ನೋಡಿ, ದಯವಿಟ್ಟು ಆಟಗಾರ ಗಮನಿಸ್ಕೊಳ್ಳಿ. ಇವತ್ತಿಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇರುತ್ತೆ, ತಮಗೂ ಕೂಡ ತಮ್ಮದಾಗಿರ್ತಕ್ಕಂಥ ಕೆಲಸಗಳು, ಕರ್ತವ್ಯ ಕಾರ್ಯಗಳೆಲ್ಲವೂ ಕೂಡ ಇರುತ್ತೆ. ಅವೆಲ್ಲವನ್ನ ಕೂಡ ಬದಿಗೊತ್ತಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುತ್ತೆ. ನಾವು ಆಯೋಜಕರಿಗೆ ಒಂದು ಸಪೋರ್ಟ್ ಆಗಲೇಬೇಕಾಗುತ್ತೆ, ಸಹಕಾರವನ್ನು ಕೊಡಲೇಬೇಕಾಗುತ್ತೆ. ಇದಕ್ಕೆ ಆಟಗಾರ ಸಹಕರಿಸಲೇಬೇಕಾಗುತ್ತೆ. ಪ್ರತಿಯೊಂದು ಪಂದ್ಯ ಕೂಡ ಅಷ್ಟೇ ನೋಡಿ, ಟಾಸ್ ಅನ್ನು ವಿನಾದಂತಹ ತಂಡದ ನಾಯಕರು ನಿಮ್ಮ ಡಿಸಿಷನ್ ಇಲ್ಲೇ ತಿಳಿಸಬೇಕಾಗುತ್ತೆ. ಅಲ್ಲಿ ಟಾಸ್ ಅನ್ನು ಗೆದ್ದಂತಹ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೋಲ್ಜರ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕನ್ನೋದಕ್ಕೆ ತಿಳಿಸ್ತಾ ಇದ್ದಾವೆ ಸುಬೇದಾರ್ ಟೈಗರ್ಸ್. ಬ್ಲಾಕ್ ಬಾಲ್ ಆಗಿ ಬೀಳ್ತಾ ಇದೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಎಸೆತವನ್ನು ದಾಖಲಿಸ್ತಾ ಇದೆ ರಾಯಲ್ ಚಾಲೆಂಜರ್ಸಿನ ಆಟಗಾರರು. ಆರಂಭಿಕ ಓವರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವಿಫಲತೆ ದಾಖಲಿಸಿದ್ರು ಕೂಡ ಆ ಬಳಿಕ ಕಮ್ಬ್ಯಾಕ್ ಮಾಡಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ತಂಡ. ತೀರಾ ಸಫಲ್ ಆಗಿ ಆಡಬಲ್ಲಂತ ಪ್ರಯತ್ನಗಳು ರಾಮ ಮಾಡಿದ್ರು. ತನ್ಮೂಲಕ ಮತ್ತೆ ನಾಟ್ ಬಾಲ್. 14 ಎಸೆತಗಳ ಮುಂದೆ 48 ಓಟದ ಅವಶ್ಯಕತೆ ಇದೆ. ಪ್ರತಿ ಓವರಲ್ಲಿ ಧ್ರುವ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅನ್ನ ಕೂಡ ಪಡ್ಕೊಂಡಂತ ಎಸೆತಗಾರ. ಕೇವಲ 1 ಓಟವನ್ನು ಮಾತ್ರ ಈ ಓವರ್ ನೀಡಿದಂತ ಎಸೆತಗಾರ. ಇನ್ನು 2 ಚೆಂಡನ್ನು ಈ ಓವರ್ ಅಲ್ಲಿ ಎಸೆಯಬೇಕಾಗಿರ್ತಕ್ಕಂಥ ಎಸೆತಗಾರ ಕೂಡ ಧ್ರುವ. 5ನೇ ಬಾರಿ ಎಸೆದ ಚೆಂಡು. ತನ್ಮೂಲಕ ಬ್ಯಾಕ್ ಪಿಟ್ ಮುಖ್ಯವಾಗಿ ಆಡಬಲ್ಲಂತ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಕೂಡ. ಈ ಓವರ್ನ ಕೊನೆಯ ಎಸೆತ. ನೋಡಿ, ಓವರ್ನ ಮೊದಲ 2 ಎಸೆತ ವಿಕೆಟ್ ಆಗಿತ್ತು. 3ನೇ ಎಸೆತ ಒಂಟಿ ಓಟಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. 4ನೇ ಎಸೆತ ಡಾಟ್ ಬಾಲ್. ಓವರ್ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ 8 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು 12 ಎಸೆತಗಳ ಮುಂದೆ 48ರ ಅವಶ್ಯಕತೆ ಇದೆ. ಕೇವಲ 6 ಬೌಂಡ್ರಿಗಳ ಲೆಕ್ಕಾಚಾರವನ್ನು ಕಾಣಬೇಕಾಗಿರ್ತಕ್ಕಂಥ ಒಂದು ತಂಡ ವಿಲೇಜ್ ಬುಲ್ಸ್. ಇಲ್ಲಿ ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿದಂತಹ ತಂಡ. ಪವನ್ ಶೇಖರ್ ಅಲ್ಲಿ, ರಾಮು ವಿರಾಟ್ ನಾನ್ ಸೆಕೆಂಡ್ ಅಲ್ಲಿ.
ಹೊಸ ಬೌಲರ್ ಅಶ್ವಿನ್ ಎಸೆದ ಮೊದಲ ಚೆಂಡು ಶಾರ್ಟ್ ಕಟ್ಸ್ ಭಾಗದಲ್ಲಿ ಸುಲಭ ಕ್ಯಾಚ್. ತನ್ಮೂಲಕ 6 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ವಿಲೇಜ್ ಬೌಲ್ಸ್. ರಾಯಲ್ ಚಾಲೆಂಜರ್ಸ್ ಆಕ್ರಮಣಕಾರಿ ಬೌಲಿಂಗ್ ದಾಳಿಗೆ ನಲುಗಿದಂತಹ ವಿಲೇಜ್ ಬುಲ್ಸ್ ತಂಡ ಆರಂಭಿಕ ಹಂತದಲ್ಲಿ ದಾಂಡಿಗತ್ತನ್ನು ಮಾಡಿಕೊಂಡು ಒಂದು ನಿರ್ದಿಷ್ಟ ಟಾರ್ಗೆಟ್ ಅನ್ನು ಎದುರಾಳಿ ತಂಡಕ್ಕೆ ನೀಡಿದಂತಹ ತಂಡ, ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿ ತಂಡಕ್ಕೆ ನೀಡಿದಂತಹ ತಂಡ, ಹೋರಾಟಕಾರಿ ಮೊತ್ತವನ್ನು ಎದುರಾಳಿ ತಂಡಕ್ಕೆ ನೀಡಿದಂತಹ ತಂಡ, ಒಂದು ಕಲಾತ್ಮಕ ಮೊತ್ತವನ್ನು ಎದುರಾಳಿ ತಂಡಕ್ಕೆ ನೀಡಿದಂತಹ ತಂಡ ಅದು ರಾಯಲ್ ಚಾಲೆಂಜರ್ಸ್ ತಂಡ. ಪ್ರಸ್ತುತ ಮೊದಲ ಪಂದ್ಯದಲ್ಲಿ ಗೆಲುವಿನ ನಾಗಾಲೋಟವನ್ನು ಬೀರುವಂತಹ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಗೆಲುವಿನ ಕಡೆಗೆ ದಾನ್ಗುಡಿಯನ್ನು ಇಡ್ತಾ ಇದೆ ರಾಯಲ್ ಚಾಲೆಂಜರ್ಸ್. ಇನ್ನು 11 ಎಸೆತ 48 ಓಟದ ಅವಶ್ಯಕತೆ ಇದೆ. ಈ ಹಂತದಲ್ಲಿ ನಿರಂಜನ್ ಬಹಳ ಸುತ್ತಮರಿತಾಗಿರ್ತಕ್ಕಂಥ ಹೊಡೆತವನ್ನು ಬ್ಯಾಕ್ಬೌಂಡ್ ಮುಖೇನವಾಗಿ ಡೀಪ್ ಪಾಯಿಂಟ್ ಭಾಗದಲ್ಲಿ ದಾಖಲಿಸಿದ್ರು. ನಿಶಾಂತ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟಗಳಿಗೆ 3 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ಈ 3 ಓಟದ ಸೇರ್ಪಡೆ ಮುಖೇನವಾಗಿ ತಂಡ ಮೊತ್ತ 11ಕ್ಕೆ ತಲುಪ್ತಾ ಇದೆ. 11 ಫಾಲೋಸ್ ಆಫ್ 6 ವಿಕೆಟ್ ವಿಲೇಜ್ ಬೌಲ್ಸ್. ಇನ್ನು 10 ಎಸೆತ 45 ಓಟದ ಅವಶ್ಯಕತೆ. ಕಾರ್ಯಕ್ರಮದ ಆರಂಭಕ್ಕೆ ದಿನದ ಮೊದಲ ಪಂದ್ಯಗಳನ್ನು ಗಮನಿಸಿದರೆ ಬಹುಶಃ ಬಹಳಷ್ಟು ಮಂದಿ ಕ್ರೀಡಾಪಟುಗಳಿಂದ ಹಿಡಿದು ಈ ಭಾಗದ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ದಿನನಿತ್ಯದ ಒಂದಷ್ಟು ಕಾಯಕಗಳು ಇದ್ದರೂ ಕೂಡ ಅವೆಲ್ಲವನ್ನ ಕೂಡ ಬದಿಗೊತ್ತಿ ಒಂದು ಕಾರ್ಯಕ್ರಮದ ವೀಕ್ಷಣೆಗಾಗಿ ಬಂದಿದ್ದಾರೆ. ಆ ರೀತಿಯ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹಳ ಸುತ್ತಮರಿತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಕೌಕ ನೆರೆಯದಲ್ಲಿ ಬಹಳ ಸುತ್ತಮರಿತ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ವಿಲೇಜ್ ಬೌಲ್ಸಿನ 7ನೇ ವಿಕೆಟ್ ಪತನ. ವರುಣ್ ವಿರಾಟ್, ರಾಮ್ ವಿರಾಟ್ ವಿಕೆಟ್ ಪತನ. ಮತ್ತೊಂದು ವಿಕೆಟ್ಸ್ ಅನ್ನ ವಿಲೇಜ್ ಬೌಲ್ಸ್ ಕಳ್ಕೊಳ್ತಾ ಇದೆ. ಸುಸಜ್ಜಿತ ಕ್ರೀಡಾಂಗಣ ಒಳಭಾಗದಲ್ಲಿ ವ್ಯವಸ್ಥಿತ ಪಂದ್ಯಾಕೂಟಗಳು ಸಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಮತ್ತೆ ಒಳ್ಳೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮೊತ್ತ ಕೇವಲ 13ಕ್ಕೆ ತಲುಪ್ತಾ ಇದೆ. ಕೊನೆಯ 1 ಎಸೆತ ಓವರಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮರಿತಾಗಿರ್ತಕ್ಕಂಥ ಎಸೆತ ಮಿಡ್ವಿಕೆಟ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅಶ್ವಿನ್. ಆರಂಭಿಕ ಹಂತದಲ್ಲಿ ದಾಂಡಿಗತ್ತು ವಿಭಾಗದಲ್ಲಿ ಕೂಡ ರಾಯಲ್ ಚಾಲೆಂಜರ್ಸಿನ ಪರವಾಗಿ ಬಿರುಸಿನ ಆಟವನ್ನ ಆಡಿದಂತ ಆಟಗಾರ, ಭದ್ರತೆಯ ಒಂದು ಅಡಿಗಲ್ಲನ್ನ ರಾಯಲ್ ಚಾಲೆಂಜರ್ಸ್ ಆಟಗಾರಿಗೆ ತೊಡಿಸಿರ್ತಕ್ಕಂಥ ಆಟಗಾರ ಅಶ್ವಿನ್. ತನ್ನ 2 ಓವರ್ ಎಸ್ಆರ್ ವಿಭಾಗದಲ್ಲಿ ಕೂಡ ಬಹಳ ಉತ್ತಮ ರೀತಿಯ ಎಸ್ಆರ್ಕೆಯನ್ನು ಮಾಡಿರ್ತಕ್ಕಂಥ ಎಸೆತಗಾರ ಕೂಡ ಅಶ್ವಿನ್. ಈ ರೀತಿಯಾಗಿ 4 ಓವರ್ಗಳ ಮುಕ್ತಾಯಕ್ಕೆ 14 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇನ್ನುಳಿದ 6 ಎಸೆತ 42 ಓಟವನ್ನು ದಾಖಲಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಅಂತಿಮ ಹಂತದಲ್ಲಿ ಪ್ರತಾಪ ಎಸ್ಆರ್ ಭಾಗವನ್ನು ಕಾಣ್ತಾ ಇರತಕ್ಕಂಥ ಎಸೆತಗಾರ ಕೂಡ. 6ಕ್ಕೆ 42, 6 ಎಸೆತಗಳ ಮುಂದೆ 6 ಸಿಕ್ಸರ್ ದಾಖಲಿಸಿದ್ರು ಕೂಡ ಇಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡವೇ ಪಂದ್ಯವನ್ನು ಗೆಲ್ಲುತ್ತೆ. ಅಂತಿಮವರ ಮೊದಲ ಎಸೆತ ತನ್ಮೂಲಕ ಇವಾಗ ಬೈರೂಪದಲ್ಲಿ ಒಂದು ಓಟದ ಸೇರ್ಪಡೆ. ಬಹುಶಃ ಒಂದು ವೇಳೆ ವಿಕೆಟ್ ಕೀಪರ್ ಸ್ವಲ್ಪ ಮಟ್ಟಿಗೆ ಗೂಟಗಳನ್ನು ಬಿಟ್ಟು ಬದಿ ಸೇರಿದ್ರೆ ಅದು ಡೈರೆಕ್ಟ್ ಹಿಟ್ ಆಗುವ ಒಂದು ಸಾಧ್ಯತೆ ಕೂಡ ಇತ್ತು. ಸದ್ಯ ಇಲ್ಲಿ ನಿರಂಜನ್ಗೆ ಮತ್ತೆ ಒಂದಷ್ಟು ಚೆಂಡುಗಳನ್ನು ಎದುರಿಸುವಂತ ಅವಕಾಶ ಸಿಗ್ತಾ ಇದೆ. ಅಂತಿಮ ಓವರ್ನ 2ನೇ ಎಸೆತ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ.
ತಂಡದ ಮೊತ್ತ 16. ಇನ್ನು 4 ಎಸೆದ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತವನ್ನು ದಾಖಲಿಸಿದ್ರು. ಡೀಪ್ ಫೈನಲ್ ವಿಭಾಗದ ಬೌಂಡ್ರಿ ಗೆರೆಯನ್ನು ದಾಟ್ತಾ ಇದೆ. 4 ಓಟದ ಸೇರ್ಪಡೆ ಅಂತಿಮ ಹಂತದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಬೌಂಡ್ರಿಯನ್ನ ಇಲ್ಲಿ ಹೇಮಂತ ದಾಖಲಿಸಿದ್ರು. ಇದರ ನಡುವೆ ಮತ್ತೊಂದು ಬೈ ರೂಪದ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 8 ಓಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 24. 2 ಎಸೆದ ಮಾತ್ರ ಬಾಕಿ ಉಳಿತಾ ಇದೆ ಈ ಪಂದ್ಯ ಮುಕ್ತಾಯಕ್ಕಾಗಿ. ಮೊದಲೇ ತಿಳಿಸಿದ ಹಾಗೆ ಆರಂಭಿಕ ಹಂತದಲ್ಲಿ ದಾಂಡಿಗತ್ತನ್ನು ಮಾಡಿದಂತಹ 2 ತಂಡಗಳು ಇಲ್ಲಿ ಮೊದಲ 2 ಪಂದ್ಯಗಳ ಫಲಿತಾಂಶ ಗೆಲುವಿನ ಕಡೆಗೆ ಕಾಣ್ತಾ ಇದೆ. ಇದೇ ಲೆಕ್ಕಾಚಾರವನ್ನ ಮುಂದಿಟ್ಟುಕೊಂಡು ಮುಂದಿನ ಪಂದ್ಯದಲ್ಲಿ ಟಾಸ್ ಅನ್ನು ಜಯಿಸಿ ಅಂತ ತಂಡ ಸೋಲ್ಜರ್ ಅಲ್ಲಿ ಬ್ಯಾಟಿಂಗ್ ಪ್ರಕ್ರಿಯೆಯನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ನಿರ್ಣಯ ಅತ್ಯುತ್ತಮ ರೀತಿ ಆಗಿದ್ರು ಕೂಡ ಲೆಕ್ಕಾಚಾರದ ಅನುಸಾರದಲ್ಲಿ 50ರಿಂದ 60, 60ರಿಂದ 65, 70ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಮನದಲ್ಲಿಟ್ಟುಕೊಂಡು ಆರಂಭಿಕ ಹಂತದಲ್ಲಿ ದಾಂಡಿಗತ್ತನ್ನು ಮಾಡುವಂತಹ ಸೋಲ್ಜರ್ಸ್ ಆಟಗಾರರು ದಾಖಲಿಸಿದರೆ ಖಂಡಿತವಾಗ್ಲೂ ಆ ಪಂದ್ಯ ಕೂಡ ಮೊದಲ ಹಂತದಲ್ಲಿ ದಾಂಡಿಗತ್ತನ್ನು ಮಾಡುವಂತಹ ತಂಡವೇ ಗೆಲ್ಲುವನ್ನ ಸಾಧಿಸುವಂತ ಸಾಧ್ಯತೆ ಕೂಡ ಇದೆ. 2ನೇ ಪಂದ್ಯದ ಅಂತಿಮ ಎಸೆತ ನೋಬಾಲ್ ಸೂಚನೆ ತನ್ಮೂಲಕ 1+1 ಅಕ್ಷರ ಒಂದೊಂದು ಸೇರ್ಪಡೆ. ತಂಡದ ಮೊತ್ತ 26. ಕೊನೆಯ ಎಸೆತ ಫ್ರೀ ಹಿಟ್ ಆಗಿ ಬಾಕಿ ಉಳಿಯುತ್ತೆ. ಇವಾಗ ಸುಂದರತೆ ಒಂದು ಎಸೆತ. ಸದ್ಯ ಪಂದ್ಯ ಮುಕ್ತಾಯ. 2ನೇ ಪಂದ್ಯ ಇವಾಗ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ತಂಡ ಈ ಪಂದ್ಯವನ್ನು ಗೆಲ್ತಾ ಇದ್ದಾರೆ. ವಿಲೇಜ್ ಬುಲ್ಸ್ 26 ಓಟವನ್ನು 5 ಓವರ್ನಲ್ಲಿ ದಾಖಲಿಸಿದ್ರು. 7 ವಿಕೆಟ್ಸ್ ಅನ್ನು ಕಳ್ಕೊಂಡು ಸದ್ಯ 29 ರನ್ಸ್ಗಳ ಒಂದು ಅಂತರದಿಂದ ಗೆಲುವನ್ನು ಕಂಡುಕೊಳ್ತಾ ರಾಯಲ್ ಚಾಲೆಂಜರ್ಸ್ ತಂಡ. ಆ ನಿಟ್ಟಿನಲ್ಲಿ ಈ ಪಂದ್ಯವನ್ನು ನಡೆಯುವಂತ 2 ತಂಡದ ಆಟಗಾರರಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆ ಸಮರ್ಪಿಸ್ತೇವೆ. ದಿನದ ಮುಂದಿನ ಪಂದ್ಯ ಆರಂಭವನ್ನು ಕಂಡುಕೊಳ್ಳುತ್ತೆ. 2 ತಂಡದ ಆಟಗಾರ ಗಮನಕ್ಕೆ ನೋಡಿ. ಟೀಮ್ PRK ಸೋಲ್ಜರ್ ಮತ್ತು ಸುಬಾಟ್ ಟೈಗರ್ಸ್ ಈ 2 ತಂಡದ ಆಟಗಾರ ಗಮನಕ್ಕೆ ನಿಮ್ಮ 12th ಮ್ಯಾಚ್ಗಳು ಕಂಪಲ್ಸರಿ ಬರಬೇಕು. ಹಾಗೂ ಸ್ಕ್ರೀಸ್ ಲೈನ್ ಮಾರ್ಕ್ ಅನ್ನು ಮಾಡೋದಕ್ಕಿದ್ರೆ ಆಯೋಜಕರು ಗಮನಿಸಿಕೊಳ್ಳಿ. ಅದನ್ನು ಕೂಡ ಇಮಿಡಿಯೇಟ್ಲಿ ಒಬ್ಬರನ್ನ ಕಳಿಸಿ ಮಾಡಿ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ ಗಮನಕ್ಕೆ ಇಮಿಡಿಯೇಟ್ಲಿ ಆ ಗ್ರೌಂಡ್ ಅನ್ನು ವಿಕೆಟ್ ಮಾಡ್ಕೊಳ್ಳಿ. ಸೋಲ್ಜರ್ ಆಟಗಾರ ಇಮಿಡಿಯೇಟ್ಲಿ ಅಂಕ ನೆಂಟಿನ ಪಡ್ಕೊಳ್ಳಿ ಹೇಳೋದಕ್ಕೆ ಕೇಳಿಕೊಳ್ತಾ ದಿನದ ಮುಂದಿನ ಪಂದ್ಯ ಆರಂಭ. ವೀಕ್ಷಕರಲ್ಲಿ ಬದಲಾವಣೆ ಮತ್ತೆ ವೀಕ್ಷಣೆಗಾಗಿ ಮಿತ್ರ ಸಹೋದರ ಅಸ್ಗರ್ ಫ್ರಮ್ ಕಾಫಿನಾಡು ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಅಫ್ಜಲ್ ಕೊಪ್ಪ. 2 ಪಂದ್ಯಾಟದ ಮುಕ್ತಾಯದ ಹಾದಿಯಲ್ಲಿ ಇಲ್ಲಿ 3ನೆಯ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಸಾಗಬೇಕಾಗ್ತಾ ಇದೆ.
ಟೀಮ್ PRK ಸೋಲ್ಜರ್ಸ್ ವಿರುದ್ಧವಾಗಿ ಸುಬೇದಾರ್ ಟೈಗರ್ಸ್ ಇವಾಗ ಪಂದ್ಯಾಟದ ಹಂತಕ್ಕೆ ಸಿದ್ಧತೆಯನ್ನು ಕಾಣ್ತಾ ಇದೆ. ಇಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಜಯ ಕಂಡಿರ್ತಕ್ಕಂಥ ತಂಡ ಟೀಮ್ PRK ಸೋಲ್ಜರ್ಸ್ ಎಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ಇಲ್ಲಿ ಮೊದಲಾಗಿ ಬ್ಯಾಟ್ ಇರಾದೆಯನ್ನು ತೋರ್ಪಡಿಸ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ 2026 2026 ಹಾದಿಯಲ್ಲಿ ಇಲ್ಲಿ 4ನೇ ಬಾರಿಗೆ SSC ದಾಖಲೆ ಪಂದ್ಯಾಕೂಟದ ಗುರುತನ್ನು ಕಾಣ್ತಾ ಇದೆ. 3 ದಿನಗಳ ಕಾಲ ಈ ಪಂದ್ಯಾಟ ಜರುಗುತ್ತೆ. 27, 28, 29 ಕೂಡ ಪಂದ್ಯಾಟವನ್ನ ಬಹಳಷ್ಟು ಅದ್ದೂರಿಯ ಒಂದು ಆಯೋಜನೆ ಕಂಡುಕೊಳ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ನ ಸಂಸ್ಥೆಯು ಕೂಡ ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲಿ ಅತಿ ದೊಡ್ಡ ಮೊತ್ತವನ್ನು ಕೊಟ್ಟು ಗೌರವಿಸುವ ಒಂದು ಪಂದ್ಯಾಕೂಟವೂ ಕೂಡ ಇಲ್ಲಿ ಸಾಗಿ ಬರುತ್ತಾ ಇದೆ. ಈ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿ ಚಾಂಪಿಯನ್ ತಂಡಕ್ಕೆ ಸರಿಸುಮಾರು 1,11,111 ನಗದಿನ ಜತೆಗಾಗಿ ಆಕರ್ಷಕ ಭಗೀರಥ ಪ್ರೀಮಿಯರ್ ಲೀಗ್ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 55,550